ನೋಡಿ, ಕಾಂಗ್ರೆಸ್ ಅಂಗಳದಲ್ಲಿ ಕುರ್ಚಿ ಫೈಟ್ ಜೋರಾಗಿ ನಡೀತಾ ಇದೆ. ಸಿಎಂ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿಬಿಟ್ಟಿದಾರಪ್ಪ ಇತ್ತೀಚಿನ ದಿನಗಳಲ್ಲಿ. ನೋಡಿದ್ರಲ್ಲ ಮಾತಾಡೋದನ್ನ. ಡಿಕೆಶಿ ಬಣದ ದೆಹಲಿ ಪರೇಡ್ ಬನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಆಕ್ಟಿವ್ ಆಗಿದ್ದಾರೆ. ಈಗ ಒಂದಿಷ್ಟು ಜನ ಶಾಸಕರು ಹೋಗಿ ಡಿಕೆಶಿ ಅವರ ಪರವಾಗಿ ಲಾಬಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೇಳ್ಪಡ್ತಾ ಇದ್ದೀವಿ. ಸೊ ಹಂಗಾಗಿ ಸಿಎಂ ಆಕ್ಟಿವ್ ಆಗಿದ್ದಾರೆ. ನಾಳೆ ಖರ್ಗೆ ಭೇಟಿಗೆ ಸಮಯವನ್ನ ಕೇಳಿದ್ದಾರೆ ಮುಖ್ಯಮಂತ್ರಿಗಳು. ಬೆಂಗಳೂರು ನಿವಾಸದಲ್ಲೇ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಸಿಎಂ ಬೆಂಬಲಿತ ಸಚಿವರಿಂದ ಇವತ್ತು ರಾತ್ರಿನೇ ಖರ್ಗೆ ಭೇಟಿಗೆ ನಿರ್ಧಾರವನ್ನ ಮಾಡಲಾಗಿದೆ. ಇವತ್ತು ರಾತ್ರಿನೇ ಭೇಟಿ ಮಾಡಿ ಮಾತಾಡೋದಕ್ಕೆ ತುದಿಗಾಲು ನಿಂತ್ಕೊಂಡಿದ್ದಾರೆ. ನಿನ್ನೆ ರಾತ್ರಿ ದೆಹಲಿಯಲ್ಲಿ ಖರ್ಗೆ ಜೊತೆಗೆ ಡಿಕೆ ಶಿವಕುಮಾರ್ ಅವರ ಬಣ ಮಾತಾಡಿದೆ. ಇದರ ಬೆನ್ನಲ್ಲೇ ಆಕ್ಟಿವ್ ಆಗಿದೆ ಈಗ ಸಿದ್ದರಾಮಯ್ಯನವರ ಬಣ. ಡಿಕೆಶಿ ಬಣದ ಶಾಸಕರ ವಿರುದ್ಧ ದೂರು ನೀಡೋದಕ್ಕೆ ತೀರ್ಮಾನವನ್ನ ಮಾಡಿರೋದು. ಹೈಕಮಾಂಡ್ ಸ್ಪಷ್ಟವಾಗಿ ಮಾಹಿತಿ ನೀಡಿ ಗೊಂದಲ ಬಗೆಹರಿಸಲು ಮನವಿಯನ್ನ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಹೈಕಮಾಂಡ್ ಬೇಡ ಅಂದರೂ ಡಿಕೆಶಿ ಬಣ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದೆ. ದಿಲ್ಲಿ ಪರೇಡ್ ಮಾಡಿ ಸರ್ಕಾರಕ್ಕೆ ಮುಜುಗರ ಅಂತ ದೂರು ನೀಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸಿಎಂ ಬೆಂಬಲಿತ ಸಚಿವರಿಂದ ರಾತ್ರಿಯೇ ಖರ್ಗೆ ಭೇಟಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಮಾತಾಡೋದನ್ನು ನಾವು ಗಮನಿಸಿದ್ವಿ. ಸರ್, ಏನಾದರೂ ಖರ್ಗೆ ಅವರ ಭೇಟಿಗೆ ಸಮಯಾವಕಾಶವನ್ನ ಕೇಳಿದ್ದೀರಾ ಅಂತ ಅಂದಾಗ, ಹೌದು, ಖರ್ಗೆ ಅವರೇ ಬೆಂಗಳೂರಿಗೆ ಬರ್ತಾ ಇದ್ದಾರೆ, ನಾನೇನು ದೆಹಲಿಗೆ ಹೋಗಲ್ಲ, ಅವರೇ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಅಥವಾ ನಾಳೆ ಹೋಗಿ ಭೇಟಿ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಯಾಕೆ ಇಷ್ಟೊಂದು ಆಕ್ಟಿವ್ ಆಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ಬಂದಾಗ, ಡಿಕೆಶಿ ಬಣದ ನಾಯಕರು ದೆಹಲಿ ಪರೇಡ್ ಮಾಡ್ತಾ ಇದ್ದಾರಲ್ಲ, ಹಂಗಾಗಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವುಗಡ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ ಪಾವುಗಡ, ಏನ್ ನಡೀತಾ ಇದೆ ಕಾಂಗ್ರೆಸ್ನ ವಲಯದಲ್ಲಿ? ಜೊತೆಗೆ ಡಿಕೆ ಶಿವಕುಮಾರ್ ಅವರ ಬಣದ ನಾಯಕರು ದೆಹಲಿಗೆ ಹೋಗಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಆಕ್ಟಿವ್ ಆಗಿದ್ದಾರೆ? ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಯಿಂದ ಈಗಷ್ಟೇ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಈ ನಡುವೆ ಬೆಳಗ್ಗೆಯಿಂದಲೂ ಕೂಡ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದ್ವು. ಮತ್ತೊಂದು ಕಡೆ ಕಾವೇರಿ ನಿವಾಸಕ್ಕೆ ಬೆಳಗ್ಗೆ ಸರಣಿ ಸಾಲು ಸಚಿವರುಗಳು ಕೂಡ ಬಂದಿದ್ದರು. ಅದೇ ರೀತಿ ಶಾಸಕರು ಕೂಡ ಬಂದಿದ್ದರು. ಏನೆಲ್ಲ ನಡೀತಿದೆ, ಮುಂದಿನ ಪ್ಲಾನ್ ಆಫ್ ಆ್ಯಕ್ಷನ್ನ ಯಾವ ರೀತಿಯಾಗಿರಬೇಕು ಅನ್ನುವಂಥ ಒಂದು ಚರ್ಚೆ ಕಾವೇರಿಯಲ್ಲಿ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲಿ ನಡೆದಿದೆ. ಅದೇ ರೀತಿ ಸದಾಶಿವನಗರದಲ್ಲಿ ಯಾವ ರೀತಿ ಪ್ಲಾನ್ ಇರಬೇಕು ಡಿ ಕೆ ಶಿವಕುಮಾರ್ ಬಣದಲ್ಲಿ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಹಾಗೂ ಡಿ ಕೆ ಸುರೇಶ್ ಇಬ್ಬರು ಕೂಡ ಸೇರಿ ಆ ಸಭೆಯನ್ನು ಮಾಡಿರುವಂಥದ್ದು. ಒಂದಂತೂ ಸ್ಪಷ್ಟ, ಇವತ್ತಿನ ಬೆಳವಣಿಗೆಯನ್ನು ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರ ಜೊತೆ ಇರುವಂತಹ ಶಾಸಕರ ಸಂಖ್ಯೆಯಲ್ಲಿ ಒಂದಷ್ಟು ಹೆಚ್ಚಳ ಆಗಿರೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಸದಾಶಿವನಗರದಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಶಾಸಕರು ಬರ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡ್ತಾ ಇದ್ದಾರೆ, ನೀವು ಕೂಡ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದನ್ನು ಹೇಳಿದರೆ. ಈ ನಡುವೆ ಡಿ ಕೆ ಶಿವಕುಮಾರ್ ಅವರು ಈಗಷ್ಟೇ ಮನೆಯ ಹೊರಗಡೆ ಬಂದು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ನಾನು 140 ಶಾಸಕರ ಅಧ್ಯಕ್ಷ ಆಗಿದ್ದೀನಿ ಅಂತ. ಅಂದರೆ ಈ ವಿಚಾರ ಇಲ್ಲಿಗೆ ನಾವು ಬಿಡ್ತಿಲ್ಲ ಅನ್ನುವಂಥ ಒಂದು ಸಂದೇಶ ರವಾನೆ ಮಾಡಿದಂತಿದೆ. ನನ್ನ ಜೊತೆ 25 ಜನ 30 ಜನ ಇದ್ದಾರೆ ಅಂತ ಏನು ಚರ್ಚೆ ಆಗ್ತಿದೆ, ಅದು ನಿಜ ಅಲ್ಲ, ನಾನು 140 ಶಾಸಕರ ಅಧ್ಯಕ್ಷನಾಗಿದ್ದೀನಿ ಅಂತ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಮೈಸೂರಲ್ಲಿ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ, ನಾನೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಅಂತ. ಇದ್ರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು. ಸದ್ಯದ ಮಟ್ಟಿಗೆ ಮುಂದಿನ ಬಜೆಟ್ಟು ಕೂಡ ನಾನೇ ಮಂಡಿಸ್ತೀನಿ, ನನ್ನನ್ನು ಶಾಸಕರು ಆಯ್ಕೆ ಮಾಡಿರುವಂಥದ್ದು 5 ವರ್ಷಗಳಿಗೋಸ್ಕರ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಒಟ್ಟಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ನಡೀತಾ ಇರುವಂತಹ ಈ ಒಂದು ಸಿಎಂ ಕುರ್ಚಿ ಫೈಟು ಕ್ಷಣಕ್ಕೂ ರಂಗೇರ್ತಾ ಇದೆ. ಕ್ಷಣಕ್ಕೂ ಬೇರೆ ಬೇರೆ ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಈ ನಡುವೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಆಗಮಿಸಿದ್ದು, ನಾಳೆ ಸಿದ್ದರಾಮಯ್ಯ ಅವರು ಅಧಿಕೃತವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡ್ತಾ ಇದ್ದಾರೆ. ಹೀಗಾಗಿ ನಾಳೆ ಅಧಿಕೃತವಾಗಿ ಈ ಎಲ್ಲ ಊಹಾಪೋಹಗಳಿರ್ಬೋದು, ಇಲ್ಲ ಈ ಎಲ್ಲ ಗೊಂದಲಗಳಿರ್ಬೋದು, ಈ ಎಲ್ಲ ಪ್ರಶ್ನೆಗಳಿಗೂ ತೆರೆಯುವಂಥ ಒಂದು ಕೆಲಸವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡ್ತಾರ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ನಿನ್ನೆ ಅಷ್ಟೇ ಚಲುವರಾಯಸ್ವಾಮಿ ಅಂಡ್ ಟೀಮ್ ದೆಹಲಿಯಲ್ಲಿ ಭೇಟಿ ಮಾಡಿದಾಗ ಯಾರೂ ಕೂಡ ದೆಹಲಿಗೆ ಬರುವಂತಹ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಹೇಳಿದರು. ಮೊನ್ನೆ ಸಿದ್ದರಾಮಯ್ಯ ಅವ್ರ ಜೊತೆ ಒಂದಷ್ಟು ಶಾಸಕರು ಹೋದಾಗ ಆಗಲೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಸಿದ್ದರಾಮಯ್ಯ ಅವರು ಅಷ್ಟೇ ಬರಲಿ, ಸಿದ್ದರಾಮಯ್ಯ ಅವರ ಹಿಂದೆ ಶಾಸಕರಾಗಿ ಬರಬೇಕು ಅಂತ. ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಹೋದಂತಹ ಶಾಸಕರು ಕೂಡ ಅದನ್ನೇ ಹೇಳಿದ್ದಾರೆ. ಹೀಗಾಗಿ ನಾಳೆ ಸಿದ್ದರಾಮಯ್ಯ ಅವರನ್ನು ಅಷ್ಟೇ ಕರೆದು ಮಾತಾಡ್ತಾರೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಮಾತ್ರ ಹೇಳಿದ್ದಾರೆ, ನಾಳೆ ಅಧಿಕೃತವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡ್ತಾ ಇದ್ದೀನಿ,
ಕೆಲವೊಂದಷ್ಟು ರಾಜಕೀಯ ವಿಚಾರಗಳನ್ನು ಚರ್ಚೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೀಗಾಗಿ ಹೈಕಮಾಂಡ್ ಸ್ಥಾನದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರೋದ್ರಿಂದ ನಾಳೆ ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲವನ್ನೂ ಕೂಡ ಘೋಷಣೆ ಮಾಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ಈಗ ಈ ತಾರಕಕ್ಕೇರುವಂತಹ ಈ ಬಣಬಡಿದಾಟಕ್ಕೆ ಈ ಸಿ ಎಂ ಕುರ್ಚಿ ಫೈಟ್ಗೆ ಒಂದಷ್ಟು ಮದ್ದು ಅರಿಯುವಂಥ ಒಂದು ಕೆಲಸವನ್ನು ನಾಳೆಯ ಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡ್ತಾರೆ ಅನ್ನೋಂಥದ್ದನ್ನು ಕಾದು ನೋಡಬೇಕಾಗಿದೆ. ರಾಮ್, ಮಾರುತಿ ಪಾವಗಡ, ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯನವರು ಅಂದರೆ ಅವರು ದೊಡ್ಡ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಅವರು ಸುಮ್ಮನೆ ನಾನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳೋದಕ್ಕೆ ಚಾನ್ಸೇ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಇವತ್ತು ಹೇಳಿದ್ದಾರೆ ಅಂತ ಅಂದಾಗ ಹೈಕಮಾಂಡ್ನಿಂದ ಅವರಿಗೆ ಅದಕ್ಕೆ ಪುಷ್ಟಿ ಕೊಡುವಂತೆ ಅವ್ರಿಗೇನೋ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಈ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಶುಭ ಕೋರಿದ್ದಾರೆ. ಸೊ ನೀವು ಯಾವ ರೀತಿಯಾಗಿ ಇದನ್ನು ನೋಡ್ತೀರಿ ಅಂತ? ರಾಮ್, ಇದೊಂದು ರೀತಿ ಸ್ಟ್ರಾಟಜಿ ಅಂತ ಹೇಳ್ಬೋದು. ಸಿದ್ದರಾಮಯ್ಯ ಯಾವ ಕಾರಣಕ್ಕೋಸ್ಕರ ನಾನೇ 5 ವರ್ಷ ಸಿ ಎಂ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಇವತ್ತು ನಿನ್ನೆಯಿಂದೇನು ಹೇಳ್ತಿಲ್ಲ, ಮೊದಲಿಂದಲೂ ಕೂಡ ಆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯ ನಾನು 5 ವರ್ಷಗಳ ಕಾಲದ ಸಿ ಎಂ ಅಲ್ಲ, 2 ವರ್ಷದ ಸಿ ಎಂ, ಇನ್ನು 3 ತಿಂಗಳ ಸಿ ಎಂ ಅಂತ ಹೇಳಿದ್ದೆ ಆದರೆ ಅಧಿಕಾರಿಗಳಿಗೆ ಬೇರೆ ರೀತಿಯಾದಂಥ ಒಂದು ಸಂದೇಶ ರವಾನೆ ಆಗುತ್ತೆ. ಅಧಿಕಾರಿಗಳು ವಿಧಾನಸೌಧದಲ್ಲಾಗಿರ್ಬೋದು, ವಿಕಾಸಸೌಧದಲ್ಲಾಗಿರ್ಬೋದು, ಬೇರೆ ಉನ್ನತ ಮಟ್ಟದಲ್ಲಿರುವಂಥ ಅಧಿಕಾರಿಗಳು ತಾವು ಆಡಿದ್ದೇ ಆಟ ಅನ್ನುವಂಥ ಒಂದು ರೀತಿಯಲ್ಲಿ ಆಗುತ್ತೆ. ಈಗಲೂ ಕೂಡ ದೊಡ್ಡ ಮಟ್ಟದ ಒಂದು ಗೊಂದಲ ಆಗಿದೆ. ಅದರ ಪ್ರಾಫಿಟ್ ರಾಜ್ಯದ ಜನರಿಗಂತೂ ಆಗೋದಿಲ್ಲ, ಆದರೆ ಅದರ ಪ್ರಾಫಿಟ್ ಅಧಿಕಾರಿಗಳು ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಹೀಗಾಗಿ ಆಡಳಿತ ಯಂತ್ರದ ಮೇಲೆ ಬೇರೆ ರೀತಿಯಾದಂಥ ಒಂದು ಪರಿಣಾಮಗಳು ಆಗಬಾರ್ದು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಇಂಥ ಒಂದು ಚರ್ಚೆಗಳು ಬಂದಾಗ, ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥ ಒಂದು ಚರ್ಚೆ ಬಂದಾಗ ಆ ಸ್ಥಾನದಲ್ಲಿರುವಂತಹ ಯಾವುದೇ ಒಬ್ಬ ಮುಖ್ಯಮಂತ್ರಿ, ಅದು ಇವತ್ತು ಸಿದ್ದರಾಮಯ್ಯ ಅವರಾಗಿರ್ಬೋದು, ಹಿಂದೆ ಯಡಿಯೂರಪ್ಪ ಅವರು ಕೂಡ ಅಷ್ಟೇ, ಕೊನೆ ಕ್ಷಣದವರೆಗೂ ಕೂಡ ನಾನು ಇಳಿತಾ ಇಲ್ಲ ಅಂತಲೇ ಹೇಳಿದರು. ಆ ಯಡಿಯೂರಪ್ಪ ಅವರ ವಿಚಾರದಲ್ಲೂ ಕೂಡ ಅದು ಪ್ರೂವ್ ಆಗಿತ್ತು. ಈಗ ನಾನು ಸಿದ್ದರಾಮಯ್ಯ ಇವತ್ತೇ ಇಳಿತಾರೆ ಅಂತ ಹೇಳ್ತಿಲ್ಲ, ಆದರೆ ಸಿದ್ದರಾಮಯ್ಯ ಅವ್ರಿಗೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ಸಂದೇಶವನ್ನು ರವಾನೆ ಮಾಡುತ್ತೋ ಅದರಂತೆ ನಡ್ಕೊಳ್ಳುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಆದರೆ ಈಗ ಏಕಾಏಕಿ ನಾನು ಇನ್ನು 3 ತಿಂಗಳ ಬಳಿಕ ಬಡ್ಜೆಟ್ ಬಳಿಕ ಇಲ್ಲ ಇನ್ನು 6 ತಿಂಗಳ ಬಳಿಕ ಕೆಳಗಿಳಿತೀನಿ ಅಂತ ಹೇಳಿದ್ರೆ ಅದು ಬೇರೆ ರೀತಿಯಾದಂಥ ಒಂದು ಸಂದೇಶ ಆಡಳಿತ ವರ್ಗಕ್ಕೂ ರವಾನೆ ಆಗುತ್ತೆ. ಅದರ ಪರಿಣಾಮಗಳು ಪಕ್ಷದ ಮೇಲೂ ಕೂಡ ಆಗ್ಬೋದು. ಕೆಲವ್ರಿಗೆ ಅದು ಖುಷಿ ಆಗ್ಬೋದು, ಇನ್ನಷ್ಟು ಕಾರ್ಯಕರ್ತರಿಗೆ ಅದು ದುಃಖವೂ ಕೂಡ ಆಗ್ಬೋದು. ಅದರ ನೇರ ಎಫೆಕ್ಟ್ ಪಕ್ಷದ ಮೇಲೆ ಆಗುತ್ತೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಆ ಕುರ್ಚಿಯಲ್ಲಿರುವಂತಹ ಯಾರೇ ಮುಖ್ಯಮಂತ್ರಿ ಆಗಿದ್ರು ಕೂಡ ಆ ಸ್ಟ್ರಾಟಜಿಯನ್ನು ಮಾಡೇ ಅಂತ ಒಂದು ಹೇಳಿಕೆಯನ್ನು ಕೊಡುವಂಥದ್ದು. ಹೀಗಾಗಿ ಸಿದ್ದರಾಮಯ್ಯ ಅವರು ನಾನು ಪೂರ್ಣಾವಧಿ ಯಾವುದೇ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಅವರನ್ನೇ ಬಿಟ್ಬಿಡುತ್ತೆ ಹೈಕಮಾಂಡ್ ಅಂತಲ್ಲ. ಅದೇ ರೀತಿ ನಾನು 140 ಶಾಸಕರ ಅಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಹೇಳಿದ ತಕ್ಷಣ ನಾಳೆನೇ ಡಿ ಕೆ ಶಿವಕುಮಾರ್ ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ಅದು ಕೂಡ ಆಗುವಂಥ ಲಕ್ಷಣಗಳು ಕಾಣ್ತಿಲ್ಲ. ಆದರೆ ಒಂದಂತೂ ಸ್ಪಷ್ಟ, ಈಗ ರಾಜ್ಯ ಕಾಂಗ್ರೆಸ್ಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯವೇ, ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ಮುಖ್ಯ. ಹೀಗಾಗಿ ಇಬ್ಬರನ್ನ ಕೂರಿಸ್ಕೊಂಡು ಒಂದು ಸೂತ್ರವನ್ನು ಮಾಡಬೇಕಾಗಿರುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್. ಇದಕ್ಕೆ ಒಂದಷ್ಟು ಸಮಯ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಬೇಕು. ಹೀಗಾಗಿ ಇನ್ನೂ 3-4 ತಿಂಗಳು, ಯಾಕಂತ ಹೇಳಿದ್ರೆ ಈಗ ಡಿಸೆಂಬರ್ 8ರಿಂದ ಅಧಿವೇಶನ ಆರಂಭ ಆಗ್ತಿದೆ. ಈಗ ಸಂಪುಟ ಪುನರಚನೆ ಮಾಡೋದು ಬೇಡ ಅಂತ ಹೇಳಿದಾಗ ನಾಯಕತ್ವ ಬದಲಾವಣೆ ಅಂತೂ ಮಾಡೋದೇ ಇಲ್ಲ. ಅದಾದ ಬಳಿಕ ಧನುರ್ಮಾಸ ಬರುತ್ತೆ, ಬಳಿಕ ಜನವರಿ ಮತ್ತು ಫೆಬ್ರವರಿ ಬಳಿಕ ಕೇರಳ ಚುನಾವಣೆಗಳು ಬರ್ತವೆ. ಹೀಗಾಗಿ ಬಹುತೇಕ ಮಾರ್ಚಲ್ಲಿ ಸಿದ್ದರಾಮಯ್ಯವರ ಬಡ್ಜೆಟ್ ಇದೆ. ಅಷ್ಟೊತ್ತಿಗೆ ಸಿದ್ದರಾಮಯ್ಯವರು ಅಂದ್ಕೊಂಡಂತಹ ಎಲ್ಲ ರೆಕಾರ್ಡುಗಳು ಕೂಡ ಆಗ್ಬೋದು. ಒಂದು ದೇವರಾಜ ಅರಸು ಅವರ ಅತಿ ಹೆಚ್ಚು ಅವಧಿ ಆಡಳಿತ ಮಾಡಿದ್ದು, ಜೊತೆಗೆ ಅತಿ ಹೆಚ್ಚು ಬಜೆಟ್ಗಳನ್ನು ಮಂಡನೆ ಮಾಡಿದ್ದು. ಹೀಗಾಗಿ ಇದೆಲ್ಲ ಆದ ಬಳಿಕ ತಮ್ಮ ಪುತ್ರನ ರಾಜಕೀಯವನ್ನು ಕೂಡ ಸಿದ್ದರಾಮಯ್ಯ ಅವರು ನೋಡಬಹುದು. ಯಾಕಂತ ಹೇಳಿದ್ರೆ ಮುಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಈಗ ಅಧಿಕಾರದಲ್ಲಿರುವಾಗಲೇ ತಮ್ಮ ಪುತ್ರನ ರಾಜಕೀಯ ಭವಿಷ್ಯವನ್ನು ಕೂಡ ನೋಡ್ಬೋದು. ಎಲ್ಲ ಲೆಕ್ಕಾಚಾರಗಳನ್ನ ಹಾಕ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಹೇಳಿದಾಗ ಸಿದ್ದರಾಮಯ್ಯ ಅವರು ಅನಿವಾರ್ಯವಾಗಿ ಬಿಟ್ಕೊಳ್ಳಲೇಬೇಕಾಗುತ್ತೆ. ಆ ಸ್ಥಾನ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಒಲಿಬಹುದು. ಈ ನಡುವೆ ಇವರಿಬ್ಬರ ನಡುವೆ ಇನ್ನಷ್ಟು ಈ ಬಣಬಡಿದಾಟ ತಾರಕಕ್ಕೆ ಏರಿದ್ದೇ ಆದರೆ ಆಗ 3ನೇ ಅವ್ರಿಗೆ ಲಾಭ ಆದರೂ ಕೂಡ ಆಶ್ಚರ್ಯ ಇಲ್ಲ. ಯಾಕಂತ ಹೇಳಿದ್ರೆ ಈಗ ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನೇ ಕಂಟಿನ್ಯೂ ಮಾಡಬೇಕು ಅನ್ನುವಂಥದ್ದಾದರೆ ಡಿ ಕೆ ಶಿವಕುಮಾರ್ ಅವ್ರ ಬಣದಲ್ಲಿ ಇನ್ನಷ್ಟು ರಾಜಕೀಯ ಚಟುವಟಿಕೆಗಳು ಚುರುಕಾಗ್ಬೋದು. ಆಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ನೀವೇ ಆಗಿ ಅಂತ ಹೇಳ್ಬೋದು. ಇಲ್ಲ, ಸಿದ್ದರಾಮಯ್ಯ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮಾಡುವಂಥ ಆಸಕ್ತಿ ಇಲ್ಲದೇ ಇದ್ದರೆ ಆಗ ಸಿದ್ದರಾಮಯ್ಯ ಅವರು ಕೂಡ ಹೇಳ್ಬೋದು, ನೀವು ಭಾಳಷ್ಟು ಕಾಂಗ್ರೆಸ್ಗೆ ದುಡಿದಿರಾ, ದೆಹಲಿ ಬಿಟ್ಟು ಕರ್ನಾಟಕಕ್ಕೆ ಬನ್ನಿ ಅಂತ. ಅದರ ಲಾಭ ಖರ್ಗೆ ಅವರು ಕೂಡ ಪಡ್ಕೊಳ್ಬೋದು. ಇದು ನಾವು ರಾಜಕೀಯದಲ್ಲಿ ಇದೇ ಆಗುತ್ತೆ ಇದೇ ಆಗಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ಇವೆಲ್ಲವೂ ಕೂಡ ಸಾಧ್ಯತೆಗಳು ಇದ್ದಾವೆ. ರಾಮ್, ಓಕೆ, ಥ್ಯಾಂಕ್ ಯು ಮಾರುತಿ ಪಾವಗಡ ತಮ್ಮೆಲ್ಲ ಮಾಹಿತಿಗಾಗಿ.